ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಚಟ ಅಂತ ಹೋಗ್ಬಿಡೋಣ. ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋ ಒಂದೇ ಒಂದು ಲೈಕ್ ಕೊಟ್ಟಿಲ್ಲ ಅಂತಂದರೆ ಹಂಗೆ ರಮ್ಮನಾಗ ಒಂದು ಲೈಕ್ನ ಕೊಟ್ಬಿಡಿ ಅಷ್ಟೇ, ಬೇರೆ ಏನೂ ಕೇಳೋದಿಲ್ಲ. ಮೊದಲನೇ ಅಪ್ಡೇಟು ಇಟ್ಸ್ ಅಬೌಟ್ ನಮ್ಮ KL ರಾಹುಲ್. ನಾಳೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ನಮ್ಮ KL ರಾಹುಲ್ ಅವರು 10 ವರ್ಷ ಒಂದು ಡೆಕೇಡ್ನ ಕಂಪ್ಲೀಟ್ ಮಾಡಿದ್ದಾರೆ ಗುರು. ಡೆಬ್ಯೂ ಆಗಿದ್ದು ಬಾಕ್ಸಿಂಗ್ ಡೇ ಟೆಸ್ಟ್ ದಿನನೇ 2014 ಡೆಬ್ಯೂ ಆಯಿತು ಅಂತಾನೆ. 2021 ಒಂಥರ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚ್ ಅಂತ ಬಂದಾಗ ಒಂಥರ ಲಕ್ಕು ಕೂಡ ವರ್ಕೌಟ್ ಆಗಿದೆ ಅಂತ ಹೇಳಬೇಕು. ನೋಡಿ, ಡೆಬ್ಯೂ ಕೂಡ ಅದು ಲಕ್ ಅಂತ ಹೇಳೋಕ್ಕಾಗಲ್ಲ, ಡೆಬ್ಯೂ ಆಗಿರೋದು. ಒಟ್ಟಿನಲ್ಲಿ 2 ಸೆಂಚುರಿಗಳು ಕೂಡ ಬಂದೆ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚಲ್ಲಿ ಇವರು ಆಡಿದಾಗ. ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚಲ್ಲಿ ಆಡೋದೇ ರೇರು, ಅದರಲ್ಲಿ ಇವ್ರಿಗೆ ಸೆಂಚುರಿಗಳು ಬಂದಿದೆ ಅಂತ, ಇವ್ರು ಆಡ್ಬಿಟ್ಟು ಇವ್ರಿಗೆ ಸೆಂಚುರಿ ಬಂದಿದೆ ಅಂತಂದರೆ ಇದು ಒಂಥರ ಗ್ರೇಟ್ ಅಂತ ಹೇಳಬೇಕು. ಡೆಬ್ಯೂ ಆಗಿರೋಂಥ ನಮ್ಮ KL ರಾಹುಲ್ ಅವರು ನಾಳೆ ಏನಾದ್ರು ಸೆಂಚುರಿ ಇಳಿಸ್ತಾರ ಅಂತ ಕಾದು ನೋಡಬೇಕು. 2 ಸಲ ಇವ್ರಿಗೆ ಸೆಂಚುರಿ ಬಂದೆ, 2021 ಆ್ಯಂಡ್ 2023. ನೋಡೋಣ ಏನಾಗುತ್ತೆ ಬಾಕ್ಸಿಂಗ್ ಡೇ ಟೆಸ್ಟ್ ಮ್ಯಾಚಲ್ಲಿ ಇವರ ಕತೆ ಅಂತ. ಒಟ್ನಲ್ಲಿ ನಾಳೆ 10 ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಅಪ್ಡೇಟ್ ಬಂದ್ಬಿಟ್ಟು ವರುಣ್ ಧವನ್, ಬಾಲಿವುಡ್ ಆಕ್ಟರ್, ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. RCB ರಿಲೇಟೆಡ್, IPL ರಿಲೇಟೆಡ್. RCB ಶುಡ್ ವಿನ್ ದ IPL ಟ್ರೋಫಿ ಇನ್ 2025. ಎವ್ರಿವನ್ ವಿಲ್ ಬಿ ಹ್ಯಾಪಿ ಇಫ್ RCB ವಿನ್ಸ್ ದ ಟ್ರೋಫಿ ಅಂತ ಹೇಳಿದ್ದಾರೆ. ಯಾರು ಬೇಜಾರು ಮಾಡ್ಕೊಳ್ಳಲ್ಲ ಗುರು. CSK ಅವ್ರನ್ನ ಕೇಳಿ, ಅವ್ರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಗೊತ್ತಿಲ್ಲ, ಬೇಜಾರು ಮಾಡ್ಕೋಬೋದು ಸ್ವಲ್ಪ ಜನ. ಬಟ್ ಸುಮಾರು ಜನ IPL ಫ್ಯಾನ್ಸ್ಗಳು ಏನಿದ್ದಾರೆ ಅವರು RCB ಟ್ರೋಫಿ ಗೆದ್ದರೆ ಖಂಡಿತ ಒಂದು ಸೆಲೆಬ್ರೇಷನ್ ನೋಡೋದಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ಯಾವ ರೀತಿ RCB ಫ್ಯಾನ್ಸ್ಗಳು ರೊಚ್ಚಿಗೆ ಹೇಳ್ತಾರೆ, ಯಾವ ರೀತಿ. ಬರೀ ನಾನು RCB ಫ್ಯಾನ್ಸ್ಗಳ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ, ಬೇರೆಯವ್ರ ಬಗ್ಗೆನೂ, ಅದವ್ ಫ್ಯಾನ್ಸ್ಗಳ ಬಗ್ಗೆನೂ ಮಾತಾಡ್ತಿದ್ದೀನಿ. ಬರೀ RCB ಫ್ಯಾನ್ಸ್ಗಳು ಬಿಡಿ, RCB ಫ್ಯಾನ್ಸ್ ಅಂತೂ ಇದ್ದಿದ್ದೇನೆ. ನಾವು ಟ್ರೋಫಿ ಗೆದ್ದರೂ ಇದ್ದಿದ್ದೇನೆ, ಟ್ರೋಫಿ ಗೆಲ್ಲಿಲ್ಲ ಅಂದರೂ ಇದ್ದಿದ್ದೇನೆ. ನಾವು ಅವಳಿಗೆ ಕೊಡ್ತಾನೆ ಇರ್ತೀವಿ, ಕೊಡ್ತಾನೆ ಇರ್ತೀವಿ, ಅದನ್ನ ಯಾರ ಕೆಲವು ತಡೆಯೋಕ್ಕಾಗಲ್ಲ. ಬಟ್ ಅವರು ಕಾಯ್ತಾ ಇರ್ತಾರೆ, ಇವ್ರು ಯಾವ ರೇಂಜಿಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡೋದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ RCB ಗೆಲ್ಲೇಬೇಕು ಅಂತ ಹೇಳಿದ್ದಾರೆ. ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 3, ಆಸ್ಟ್ರೇಲಿಯನ್ ಕ್ರಿಕೆಟರ್ಸ್ಗಳು ಯಾವ ಥರ ಮಾತಾಡಿದ್ದಾರೆ. ಇಂಡಿಯನ್ ಕ್ರಿಕೆಟ್ ಬೋರ್ಡ್, BCCIನ, ICCನ ಆ್ಯಂಡ್ ಇಂಡಿಯನ್ ಕ್ರಿಕೆಟ್ ಟೀಮ್ನ ಅನ್ನೋದನ್ನು ಡಿಸ್ಪ್ಲೇ ಮಾಡಿದ್ದೀನಿ. ಇಂಡಿವಿಜುವಲ್ ಪ್ಲೇಯರ್ಗಳು ಏನೇನು ಒಂದು ಫ್ರೇಸ್ನ ಕೇಳಿದಾಗ ಅವರು ಕೊಟ್ಟಿರುವಂಥ ಉತ್ತರ, ಇದೊಂದು ಕ್ವಶನ್ನ ಕೇಳಿದಾಗ ಕೊಟ್ಟಿರುವಂಥ ಉತ್ತರ ಒಂದು ಫ್ರೇಸಲ್ಲಿ ಅವರು. ಪ್ಯಾಟ್ ಕಮಿನ್ಸ್ ಬಿಗ್ ಅಂತ ಹೇಳ್ತಾರೆ BCCIಗೆ, ಪವರ್ ಹೌಸ್ ಅಂತ ಹೇಳ್ತಾರೆ ಸ್ಟೀವ್ ಸ್ಮಿತ್ ಅವರು, ಇವರು ಕೂಡ ಬಿಗ್ ಅಂತ ಹೇಳ್ತಾರೆ. ಪವರ್ಫುಲ್ ಅಂತ ಹೇಳ್ತಾರೆ ಮ್ಯಾಕ್ಸ್ವೆಲ್ ಅವರು. ಆ್ಯಂಡ್ ಇಂಡಿಯನ್ ಕ್ರಿಕೆಟ್ ಅಂತ ಬಂದಾಗ ಬಿಗ್, ಸ್ಟ್ರಾಂಗ್, ಟ್ಯಾಲೆಂಟೆಡ್, ಪ್ಯಾಷನೇಟ್ ಅಂತ ಹೇಳ್ತಾರೆ ನ್ಯಾಥನ್ ಲಯನ್ ಅವರು. ಫ್ಯಾಂಟಾಸ್ಟಿಕ್ ಅಂತ ಹೇಳ್ತಾರೆ ಮ್ಯಾಕ್ಸ್ವೆಲ್ ಅವರು. ಒಟ್ಟಿನಲ್ಲಿ ಪವರ್ಫುಲ್ಲು, ಸ್ಟ್ರಾಂಗು, ಅದು ಇದು ಅಂತ ಹೇಳ್ತಾರೆ. ಒಂಥರ ಪವರ್ ಹೌಸ್ ಅಂತ ಹೇಳ್ತಿದ್ದಾರೆ BCCI ಅಂತ ಬಂದಾಗ. ಆ್ಯಂಡ್ ICC ಅಂತ ಬಂದಾಗ ಬಾಸ್ ಅಂತ ಹೇಳಿದ್ದಾರೆ ಸ್ವಲ್ಪ ಜನ, ಮ್ಯಾಕ್ಸ್ವೆಲ್ ಆ್ಯಂಡ್ ನ್ಯಾಥನ್ ಲಯನ್ ಅವರು. ನನಗನ್ಸೋ ಮಟ್ಟಿಗೆ BCCI ಒಂಥರ ಬಾಸ್ ರೇಂಜಿಗೆ ಇರುತ್ತೆ. ಟ್ರೋಫಿ ಅಂತ ಹೇಳಿದರೆ, ಲೀಡರ್ಸ್ ಅಂತ ಹೇಳಿದರೆ, ಸ್ಟ್ರಾಂಗ್. ಓಕೆ, ಒಟ್ಟಲ್ಲಿ BCCIನ ಒಂದು ರೇಂಜಿಗೆ ಇವರು ಏಟ್ ಮಾಡ್ತಾ ಇದ್ದಾರಲ್ಲ, ಅದು ಖುಷಿ ಆಗುತ್ತೆ. ICC ರೇಂಜಿಗೆ ಮ್ಯಾಚ್ ಮಾಡ್ತಾ ಇದ್ದಾರಲ್ಲ, ಸೊ ಇದೆಲ್ಲ ನೋಡ್ತಂದ್ರೆ ಖುಷಿ ಆಗುತ್ತೆ, ಪವರ್ ಹೌಸ್ ಅನ್ನೋದಕ್ಕೆ. ಅಪ್ಡೇಟ್ ನಂಬರ್ 4, ಮಿಚೆಲ್ ಸ್ಟಾರ್ಕ್ ಅವ್ರ ಬಗ್ಗೆ ಮಾತಾಡಿದೆ ಚೇತೇಶ್ವರ್ ಪೂಜಾರ ಅವರು. ಮಿಚೆಲ್ ಸ್ಟಾರ್ಕ್ ಹ್ಯಾಸ್ ಬೀನ್ ದ ಬೆಸ್ಟ್ ಬೌಲರ್ ಫಾರ್ ದ ಆಸ್ಟ್ರೇಲಿಯಾ ಇನ್ ದಿಸ್ ಸೀರೀಸ್ ಅಂತ ಹೇಳಿದರೆ. ಹೌದು ಗುರು, ಯಾರು ಹೇಳಿದ್ದು ಇಲ್ಲ ಅಂತ. ಫಸ್ಟ್ ಮ್ಯಾಚಲ್ಲಿ SSB ಜಯಸ್ವಾಲು ದೊಡ್ಡದಾಗ ಒಂದು ರೇಂಜಿಗೆ ಅವಳಿ ಕೊಟ್ಟಿದ್ರು. ಅದನ್ನು ನೋಡಿದಂಥ ಮಿಚೆಲ್ ಸ್ಟಾರ್ಕು ಸೆಕೆಂಡ್ ಆ್ಯಂಡ್ ಥರ್ಡ್ ಮ್ಯಾಚು ಯಾವ ರೇಂಜಿಗೆ ಕಮ್ಬ್ಯಾಕ್ ಮಾಡಿದ್ರಂತೆ. ಪಟಾರ್ ಅಂತ ವಿಕೆಟ್ಸ್ಗಳನ್ನ ಎಗರಿಸಿದ್ರು. ಅದು SSB ಜಯಸ್ವಾಲ್ ಅವರ ವಿಕೆಟ್ಗಳನ್ನೇ ಎಗರಿಸಿದ್ರು. ಸೊ ಇದಕ್ಕಿಂತ ಒಬ್ಬ ಬೆಸ್ಟ್ ಬೌಲರ್ನ ನೋಡೋಕ್ಕಾಗುತ್ತೆ ಆಸ್ಟ್ರೇಲಿಯಾ. ಸದ್ಯದ ಮಟ್ಟಿಗೆ ನೋಡ್ತು ಅಂದರೆ ಕರೆಂಟ್ಲಿ ಆ್ಯಕ್ಟಿವ್ ಆಗಿ ಆಡ್ತಾ ಇರುವಂಥ ಕ್ರಿಕೆಟರ್ಸ್ಗಳಲ್ಲಿ ಆಸ್ಟ್ರೇಲಿಯಾ ಅಂತ ಬಂದಾಗ, ಬೌಲರ್ಸ್ ಅಂತ ಬಂದಾಗ ಸಾಕಾತ್ ಬೌಲರ್ ಯಾರು ಅಂತಂದರೆ ಅದು ಮಿಚೆಲ್ ಸ್ಟಾರ್ಕ್ ಮಾತ್ರನೇ. ಅಪ್ಡೇಟ್ ನಂಬರ್ 5, ರವಿ ಅಶ್ವಿನ್ ಅವರಿಗೆ ಒಂದು ಕ್ವೆಶನ್ ಬರುತ್ತೆ ಅವರ ಯೂಟ್ಯೂಬ್ ಚಾನಲಲ್ಲಿ. ನೀವು 7th ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದೀರಾ ಟೆಸ್ಟ್ ಹಿಸ್ಟ್ರಿಗೆ ಬಂತು ಅಂತಂದರೆ ನೀವು ಸಿಕ್ಕಾಪಟ್ಟೆ ಖುಷಿಯಾಗಿರ್ತೀರ ಅಲ್ವಾ? 5+ ವಿಕೆಟ್ಸ್ನ ನಿಮ್ಮ ಒಂದು ಸೆಟ್ಟಲ್ಲಿ ಹಾಕೊಂಡಿದ್ದೀರಲ್ಲ, ಖುಷಿಯಾಗಿರ್ತೀರಲ್ವಾ ಅಂತ ಕೇಳಿದಾಗ ನಾನು ನೋ ಲಾಂಗರು 7th ಹೈಯೆಸ್ಟ್ ವಿಕೆಟ್ ಟೇಕರ್ ಗುರು. ಅಂದರೆ ಇವಾಗ 7th ಹೈಯೆಸ್ಟ್ ವಿಕೆಟ್ ಟೇಕರ್, ಕೆಲವೇ ದಿನಗಳಲ್ಲಿ ನಾನು 8th ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿರ್ತೀನಿ. ನ್ಯಾಥನ್ ಲಯನ್ ಅವರು ಇದ್ದಾರೆ, ಅವರು ಕ್ಲೋಸಲ್ಲೇ ಇದ್ದಾರೆ, ಬಂದು ಕಿವಿಯಲ್ಲಿ ಬೆರಳು ಬಿಡ್ತಾರೆ. 7th ಪೊಸಿಷನ್ಗೆ ಅವರು ಹೋಗ್ತಾರೆ, 8th ಪೊಸಿಷನಲ್ಲಿ ನಾನು ಇರ್ತೀನಿ. ಆ್ಯಂಡ್ 8th ಪೊಸಿಷನಲ್ಲಿ ನಾನು ಖುಷಿಯಾಗೇ ಇರ್ತೀನಿ ಅಂತ ಹೇಳಿದರೆ. ಇನ್ನೂ ಅವ್ರು ಕ್ರಾಸ್ ಮಾಡಿಲ್ಲ, ಓವರ್ಟೇಕ್ ಮಾಡಿಲ್ಲ. ಇವರೇ ಇವಾಗ 7th ಹೈಯೆಸ್ಟ್ ಇರೋದು. ಬಟ್ ಆದ್ರೂ ಒಂಥರ ನ್ಯಾಥನ್ ಲಯನ್ ಅವ್ರನ್ನ ಒಂಥರ ರೆಕ್ಟಿಫೈ ಮಾಡ್ಬಿಟ್ಟು ಹೇಳಿದಾರಲ್ಲ, ಇಲ್ಲ ನಾನು 8th ಹೈಯೆಸ್ಟ್ ಆಗ್ತೀನಿ ಅಂತ. ಸೊ ಇದು ಮೆಚ್ಕೊಬೇಕು ಅಶ್ವಿನ್ ಅವರಿಂದ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಬಾ.